ನಮಸ್ತೆ, ಕುಕ್ ವಿತ್ ತನು ಚಾನಲ್ಗೆ ಸ್ವಾಗತ. ನಾನೀಗ ಒಣಮೀನಿನ ಸಾರು ಮಾಡ್ತಾಯಿದ್ದೀನಿ. ಒಣಮೀನು ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು ಅವರೆಕಾಳು, ಹಸಿ ಅವರೆಕಾಳು ತೊಗೊಂಡಿದ್ದೀನಿ, ಮತ್ತು ಸೋರೆಕಾಯಿ ಒಂದು ಅರ್ಧ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಮಸಾಲೆ ಏನು ಬೇಕು ಅಂತ ಹೇಳ್ತಾ ಇದ್ದೀನಿ. ಕಾಯಿ, ಹಸಿ ತೆಂಗಿನಕಾಯಿ, ಸ್ವಲ್ಪ 1 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು. ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳೋದು. ಇದಿಷ್ಟನ್ನು ಈಗ ನುಣ್ಣಗೆ ರುಬ್ಬಿ ಒಗ್ಗರಣೆ ಮಾಡ್ತೀನಿ. ಅದಕ್ಕೆ ಒಂದು 2 ಸ್ಪೂನು ಸಾಂಬಾರು ಪೌಡ್ರು, ಮನೆಯಲ್ಲೇ ಮಾಡಿರೋದು. 1 ಸ್ಪೂನು ಧನಿಯಾ ಪೌಡ್ರು. ಇದು ಈ ಸಾರು ನೆಗಡಿ ಆಗಿದ್ರೆ, ಬಾಯಿ ಕೆಟ್ಟಿದ್ರೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಾನೀಗ ಇದು ರುಬ್ಕೊಂಡು ಮಾಡೋದು ಹೇಳ್ತೀನಿ. ಮಸಾಲೆ ಆಗಿದೆ, ಒಣಮೀನಿಗೆ ಮಸಾಲೆ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು. ಈಗ ಅದಕ್ಕೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಈಗ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಈರುಳ್ಳಿ ಬೆಂದಿದೆ. ಟೊಮೊಟೊ ಹಾಕ್ತಾ ಇದ್ದೀನಿ. ಕರಿಬೇವು, 2 ಟೊಮೊಟೊ ಹಾಕಿದ್ದೀನಿ. 1 ಈರುಳ್ಳಿ, 2 ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಟೊಮಾಟೊ ಮೆತ್ತಗೆ ಸ್ಮ್ಯಾಶ್ ಆಗಬೇಕು, ಅದುವರೆಗೂ ಬೇಯಿಸ್ಕೋಬೇಕು. 1 ಬೌಲ್ ಅವರೆಕಾಳು, ಹಸಿ ಅವರೆಕಾಳು ಹಾಕ್ತಾ ಇದ್ದೀನಿ. ಒಂದು ಆಲೂಗಡ್ಡೆ, ಒಂದು ಅರ್ಧ ಸೋರೆಕಾಯಿ ತಗೊಳ್ತೀನಿ. ಈಗ ಮಸಾಲೆ ಹಾಕ್ತಾ ಇದ್ದೀನಿ. ಈ ಸಾರು, ಒಣಮೀನಿನ ಸಾರು ಜ್ವರ ಬಂದವ್ರಿಗಂತೂ ಬಾಯಿ ಕೆಟ್ಟಿರುತ್ತಲ್ವ, ಏನು ತಿನ್ನೋಕ್ಕೂ ಆಗೋಲ್ವಲ್ಲ, ಆ ಟೈಮಲ್ಲಿ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಟೇಸ್ಟಿಗೆ ಸ್ವಲ್ಪ ಊಟ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇದನ್ನು ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಇದು ಒಣಕಾಳಲ್ಲೂ ಮಾಡ್ತಾರೆ, ನಾನು ಇವತ್ತು ಹಸಿ ಕಾಳಲ್ಲಿ ಮಾಡಿದ್ದೀನಿ.
ಈಗ ಇದನ್ನು ಒಂದೆರಡು ವಿಸಿಲ್ ಇಟ್ಟು ಆಮೇಲೆ ಲಾಸ್ಟಿಗೆ ಮುಚ್ಚಳ ತೆಗೆದು ಒಣಮೀನನ್ನು ಹಾಕ್ತೀನಿ. ಈಗ ನೋಡಿ ಚೆನ್ನಾಗಿ ಬಂದಿದೆ. ಈಗ 2 ವಿಸಿಲ್ ಬಂದಿದೆ. ಕುಕ್ಕರ್ಲಿ ತೆಗಿತಿದ್ದೀನಿ. ನೋಡಿ ಬೇಯ್ತಿದೆ. ಗಮ್ಮ ಅಂತಿದೆ ಸ್ಮೆಲ್ಲು. ಈಗ ನೋಡಿ ಒಣಮೀನು ಹಾಕ್ತಾ ಇದ್ದೀನಿ ನಾನು. ನಮ್ಗೆ ಇಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಮನೇಲಿ ಇಷ್ಟಿತ್ತು, ನಾನು ಅಷ್ಟನ್ನೇ ಹಾಕ್ತಾಯಿದ್ದೀನಿ. ಅಷ್ಟೇ ಟೇಸ್ಟ್ ಕೊಡುತ್ತೆ ಸಾರಿಗೆ. ಸ್ವಲ್ಪ ಆದರೂ ಸಾಕು, ಟೇಸ್ಟ್ ಕೊಡುತ್ತೆ. ಇದನ್ನು ಕರಿಮೀನು ಅಂತಲೂ ಹೇಳ್ತಾರೆ, ಒಣಮೀನು ಅಂತಲೂ ಹೇಳ್ತಾರೆ. ಕರಿಮೀನು ಸಾರು ಅಂತ ತುಂಬ ಜನ ಹೇಳೋದು ಹಾಗೆಯೇ, ಆದರೆ ನಾನು ಒಣಮೀನು ಅಂತ ಹೇಳ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಕುದಿಬೇಕು. ಕುದಿದ್ರೆ ಅದು ಆ ಮೀನಿನ ಟೇಸ್ಟು ಸಾರಿಗೆ ಇಟ್ಕೊಳ್ಳುತ್ತೆ. ಇದಾಗಿದೆ. ಕೊತ್ತಂಬರಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ನೋಡಿ ಈ ಥರ ಬಂದಿದೆ ಸಾರು, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ ಬನ್ನಿ. ಒಣಮೀನು ಸಾರು ತುಪ್ಪ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ. ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ. ತುಂಬ ಸರಿ ಚೆನ್ನಾಗಿ ಬಂದಿದೆ. ಎಲ್ಲ ಕರೆಕ್ಟಾಗಿ ಬಂದಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು.